ಹಿಂದೆ ಒಂದೇ ಊರಲ್ಲಿ 2 ಕಾಲೇಜ್ ಇರ್ತಿತ್ತು. ಸೊ ಈ ಔಟ್ಪುಟ್ ಆಫ್ ಸ್ಟೂಡೆಂಟ್ಸ್ ಆರ್ ಮೋರ್ ಈಗ. ಈ ಡಿಗ್ರಿ ತಗೊಂತಾರೆ, ಮುಂದಿನ ದಿನಗಳು ಏನಾಗ್ತಿದೆ, ಅವ್ರಿಗೆ ಜಾಬಿನ ಸ್ಕೇರ್ಸಿಟಿ ಆಗ್ತಿದೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ಮೋರ್. ನಾವ್ಯಾವತ್ತು ಬಡವರು ಅಂತ ಹೇಳೋಕ್ಕಾಗ್ತಿಲ್ಲ, ಅಪ್ಪರ ಅಂತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಜಾಸ್ತಿ ಇರೋದ್ರಿಂದ ಅವರಿಗೆ ಒಂದು ಡೇ ಟು ಡೇ ಲೈಫ್ ಜಾಬ್ ಕ್ರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನಾಗ್ಬಿಡ್ತಿದೆ, ನಾನೇ ಈಗ ಒಬ್ಬ ಪ್ರೊಫೆಸರ್ ಆಗಿ ಗೊತ್ತು ನನಗೆ, ಆ ಸ್ಟೂಡೆಂಟ್ಸ್ಗಳು ಔಟ್ಪುಟ್ ಆಗಿ ಹೊರಗಡೆ ಹೋದಾಗ, ಸರ್ ನಮಗೇನೋ ಒಂದು ಆಸೆ ಇಟ್ಟು ಡಿಗ್ರಿ ಮಾಡಿದ್ದು ಸರ್, ಬಟ್ ಅಲ್ಲೆಲ್ಲ ಅಪ್ಲೈ ಮಾಡಿದ್ರೆ ಜಾಬ್ ಸಿಗ್ತಿಲ್ಲ ಸರ್, ಬಟ್ ನನಗೆ ಜಾಬ್ ಮಾಡಲೇಬೇಕು, ನನಗೆ ಅವಶ್ಯಕತೆ ಇದೆ, ಯಾಕಂದರೆ ನನಗೆ ನನ್ನ ಫ್ಯಾಮಿಲಿ ರನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನ್ನ ರಿಲೆವೆಂಟೆಡ್ ಡಿಗ್ರಿಗೆ ಮಾಡ್ತಾ ಇಲ್ಲ, ಬೇರೆ ಜಾಬ್ ಡೈವರ್ಟ್ ಮಾಡಿದ್ದೀನಿ. ಯಾಕಂದರೆ ಇವತ್ತಿನ ಈ ಒಂದು ಇದರಲ್ಲಿ ನೋಡಿದಾಗ ನಮಗೆ ಹೊಸ ಎಂಟ್ರಪ್ರಿನರ್ಸ್ಗಳ ಅವಶ್ಯಕತೆ ಇದೆ. ನಿಜ. ಸೊ ಆ ಒಂದು ಹೊಸ ಎಂಟ್ರಪ್ರಿನರ್ಸಿಗೆ ಏನಂದರೆ, ಆ ಸ್ಟಾರ್ಟಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಭಾರತ ಸರ್ಕಾರ ಹಮ್ಮಿಕೊಂಡಿದೆ 10 ವರ್ಷದಿಂದ, ಇದು ಒಂದು ಒಳ್ಳೆಯ ಒಂದು ಗುಡ್ ಸೈನ್ ಅಂತ ಹೇಳ್ಬೋದು.